ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಬನ್ನಿ, ಇವತ್ತು ನಾನು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿದ್ದೀನಿ. ವಿಶೇಷವಾಗಿ ನಾನು ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಪ್ರಿಮೈಸಸ್ಸಲ್ಲಿದ್ದೀನಿ. ಬನ್ನಿ, ಇವತ್ತು ನಾನು ಒಬ್ಬ ವಿಶೇಷವಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಯ ಜೊತೆ ಇಂತಿಷ್ಟು ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಆ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಹೂ ಇಸ್ ನನ್ ಅದರ್ ದೆನ್ ಎ ಸೀನಿಯರ್ ಅಡ್ವೊಕೇಟ್ ಫ್ರಮ್ ಹೈಕೋರ್ಟ್ ಆಫ್ ಕರ್ನಾಟಕ ಬ್ಯಾಂಗ್ಳೂರ್, ಹೂ ಇಸ್ ನನ್ ಅದರ್ ದೆನ್ ಅಮೃತೇಶ್. ಬನ್ನಿ, ಅವ್ರ ಜೊತೆ ನಾನು ಸಂವಾದವನ್ನು ಪ್ರಾರಂಭ ಮಾಡೋಣ. ಸರ್, ಫಸ್ಟ್ ಆಫ್ ಆಲ್ ನಮಸ್ಕಾರ ಸರ್. ನನ್ನ ಯೂಟ್ಯೂಬ್ ಚಾನಲ್, ವಾಯ್ಸ್ ಯೂಟ್ಯೂಬ್ ಚಾನಲ್ ತಮಗೆ ಅಭಿನಂದನೆ ಮತ್ತು ನಮಸ್ಕಾರಗಳನ್ನು ಹೇಳ್ತಾ ಇದೆ ಸರ್. ಬನ್ನಿ, ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನು ನಾನು ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ತಾವು ಮೀಡಿಯಾದಲ್ಲಿ ಮಾತನಾಡಬೇಕಾದ್ರೆ ತಮ್ಮ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬಾಡಿ ಲ್ಯಾಂಗ್ವೇಜ್ ಕೂಡ ನಾನು ನೋಡ್ತಾ ಇದ್ದೆ. ತಾವು ಧರ್ಮಸ್ಥಳದ ಪರವಾಗಿ, ವೀರೇಂದ್ರ ಹೆಗಡೆಯವರ ಪರವಾಗಿ ಇಂತಿಷ್ಟು ವಿಚಾರಗಳನ್ನು ನಾನು ನೋಡ್ತಾ ಇದ್ದೆ. ಒಟ್ಟಾರೆ ಮಾತಾಡೋದಾದರೆ ಈ ಧರ್ಮಸ್ಥಳ ಎಪಿಸೋಡು, ಈ ಬುರ್ಡೆ ಗ್ಯಾಂಗ್ ಬಗ್ಗೆ ತಾವೇನು ಹೇಳ್ತೀರಿ ಸರ್? ನೋಡಿ, ಇತ್ತೀಚಿನ ದಿನಗಳಲ್ಲಿ ಹಿಂದುತ್ವದ ಮೇಲೆ ಹಲವಾರು ರೀತಿಯ ಆಕ್ರಮಣಗಳು ನಡೆಯುತ್ತವೆ. ಅದರಲ್ಲೂ ಹಿಂದೂಗಳ ಶ್ರದ್ಧಾ ಕೇಂದ್ರ ಇವತ್ತು ಧರ್ಮಸ್ಥಳ, ಹೆಸರೇ ಧರ್ಮಕ್ಕಾಗಿ ಮೀಸಲಾದ ಸ್ಥಳ ಧರ್ಮಸ್ಥಳ. ತಿರುಪತಿ, ಹೌದಾ? ಹಾಗೆ ಮಂತ್ರಾಲಯ, ಶಿರಡಿಯ ಸಾಯಿಬಾಬಾ, ಇವೆಲ್ಲವೂ ಸಹ ಆಯಾ ಕ್ಷೇತ್ರಗಳ ಹೆಸರನ್ನು ಹೇಳಿದ ತಕ್ಷಣ ನಮಗೆ ಶಬರಿಮಲೆಯು ಅಯ್ಯಪ್ಪ ಸ್ವಾಮಿ ಒಂದು ಶ್ರದ್ಧಾ ಭಾವನೆ, ಒಂದು ನಂಬಿಕೆ. ಇದು ಒಂದು ವಿರುದ್ಧವಾದಂಥ ಒಂದು ಶಕ್ತಿ. ಅವು ಏನಂದರೆ, ಈ ಲೆಫ್ಟಿಸ್ಟ್ ಅಂತಲೇ ಎಡಪಂಥೀಯರು. ಅವ್ರಿಗೇನಂದರೆ, ಈ ಶ್ರದ್ಧಾ ಕೇಂದ್ರದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಇಟ್ಟಿರೋ ನಂಬಿಕೆಯನ್ನು ಒಡಿಬೇಕು, ಡ್ಯಾಮೇಜ್ ಮಾಡಬೇಕು. ಅಲ್ಲಿ ಡ್ಯಾಮೇಜ್ ಮಾಡ್ತಾ ಬಂದರೆ ಅಲ್ಲಿಗೆ ಹೋಗೋ ಜನ ಕಡಿಮೆ ಆಗ್ತಾರೆ, ಅವರ ವಿರುದ್ಧ ಎತ್ತು ಕಟ್ತಾರೆ ಅಂತ ಹೇಳೋ ಒಂದು ಕನಸು ಕಾಣ್ತಾ ಇರ್ತಾರೆ. ಅದು ಈಸ್ಟ್ ಮನ್ ಕಲರ್ ಆದರೂ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೂ. ಅದಕ್ಕಾಗಿಯೇ ಯಾವುದೇ ಲಂಗು ಲಗಾಮ್ ಇಲ್ಲದೇ ಇರೋಂಥದ್ದು, ಸೆನ್ಸಾರ್ ಇಲ್ಲದೇ ಇರೋಂಥದ್ದು, ಯಾವುದೇ ಪೊಲೀಸರ ಒಂದು ಅಂಕೆ ಸಂಖ್ಯೆ ಇಲ್ಲದೆ ಇರೋಂಥದ್ದು ಯೂಟ್ಯೂಬರ್ಸ್ ಅಂತ ಒಂದು ಗ್ಯಾಂಗ್ ಇದೆ. ಈ ಯೂಟ್ಯೂಬರ್ಸು ತಾವು ಮಾತಾಡಿದ್ದೇ ನಿಜ, ಹೇಳಿದ್ದೇ ಸರಿ, ನಾವು ನಡೆದಿದ್ದೇ ದಾರಿ. ಈ ಥರದಲ್ಲಿ ಮೊದಲು ಅವರು ಆ ಯೂಟ್ಯೂಬರ್ಸ್ಗಳಿಗೆ ಒಂದಷ್ಟು ಹಣ ಕೊಟ್ಟು ಈ ಥರ ಒಂದು ಪ್ರಚಾರ ಮಾಡಿ ಅಂತ. ಏನು ಆ್ಯಸ್ ಇಟ್ ಈಸು ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣಗಳನ್ನ ಕೂತ್ಬಿಟ್ರು ಅಂತ. ಅದಕ್ಕೊಂದು AI ಟೆಕ್ನಾಲಜಿನ ಬಳಸ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ನಾವು ಅಷ್ಟು ದೂರ ನಡ್ಕೊಂಡು ಬಂದುಬಿಟ್ಟಿದ್ದೀವಿ. ಈ ಘಟನೆ ನಡೆದಾಗಲಿಂದ, ಅಂದರೆ ಏಪ್ರಿಲ್ ಮೇಯಿಂದ ಬಂದು ಇವತ್ತು ನಾವು ಅಕ್ಟೋಬರ್ ಹತ್ರ ಇದ್ದೀವಿ. ಏನಾಯಿತು ಅಕ್ಟೋಬರ್ ಹತ್ರ? ಒಂದು ಧರ್ಮಸ್ಥಳದ ಮೇಲೆ ಒಂದು ಪ್ರಹಾರ ಮಾಡಬೇಕು ಅಂತ ಹೇಳೋ ಒಂದು ಗ್ಯಾಂಗ್ ಸ್ಟಾರ್ಟ್ ಮಾಡಿ, ಅದಕ್ಕೆ ಹಲವಾರು ಕೈವಾಡ, ಬುರ್ಡೆ ಗ್ಯಾಂಗ್. ಅಬ್ಸಲ್ಯೂಟ್. ಎರಡನೇ ಇದರಲ್ಲಿ ಹೇಳಬೇಕು ಅಂದರೆ, ಅದಕ್ಕೊಂದು ಫೈನಾನ್ಸ್ ಬರಬೇಕಲ್ಲ. ಇವತ್ತು ನಮ್ಮ ಇದರಲ್ಲಿ ಜಗತ್ತಿನಲ್ಲಿ ಎಲ್ಲರಿಗೂ ಅದೊಂದೇ. ಅದಕ್ಕೆ ಬಸವಣ್ಣವ್ರದ್ದು ಹೆಣ್ಣು, ಹೊನ್ನು, ಮಣ್ಣು, ಇವು ಮೂರು ಸಿಕ್ಕಿಬಿಟ್ರೆ ಏನು ಬೇಕಾದ್ರೂ ಮಾಡ್ತಾರೆ ಅಂತ. ಇಲ್ಲಿ ಹೊನ್ನು ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಯೂಟ್ಯೂಬರ್ಸ್ಗೆ ಹಣ ಕೊಟ್ಟಿದ್ದಾರೆ, ನಕಲಿ ಗ್ಯಾಂಗ್ ಅವರಿಗೆ ದುಡ್ಡು ಕೊಟ್ಟಿದ್ದಾರೆ, ಬುರ್ಡೆ ಗ್ಯಾಂಗಿಗೆ ದುಡ್ಡು ಕೊಟ್ಟಿದ್ದಾರೆ, ಮಾಸ್ಕ್ ಹಾಕ್ಕೊಂಡು ಬಂದು ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದವನಿಗೂ ದುಡ್ಡು ಬಂದಿದೆ. ಇವರೆಲ್ಲರೂ ಸೇರಿಕೊಂಡು ಒಂದು ಕತೆ ಕಟ್ಟಿದರು. ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣಗಳನ್ನು ಹೂತಿದ್ದೀವಿ, ಅದು ಸಾಮೂಹಿಕ ಅತ್ಯಾಚಾರ ಆಗಿದೆ, ಮಕ್ಕಳು, ಯಾರು ಸ್ಕೂಲು ಎಲ್ಲನೂ ಹಾಕ್ಬಿಟ್ರು. ಏನು ನಾವು ಒಂಥರ KGF ಫಿಲಮ್ ನೋಡಿದ್ದು, ಅವ್ರ ಮಾತು ಕೇಳಿದ್ದು. ಒಂದು 50% ಜನ ನಂಬೇ ಬಿಟ್ಟರು. ನಂಬಿಸ್ಲಿಕ್ಕೆ ಹೋಗಿ ಎಲ್ಲ ಆಯಿತು. ಆಮೇಲೆ ಇದರಲ್ಲಿ ಭಾಳ ಮಜಾ ಏನು ಅಂತ ಹೇಳಿದ್ರೆ, ನೀ ಸತ್ತಂಗೆ ಮಾಡು, ನಾನು ಹತ್ತಂಗೆ ಮಾಡ್ತೀನಿ ಅಂತ. ಸರ್ಕಾರ ನೀ ಸತ್ತಂಗೆ ಮಾಡು,
ನಾನು ಅರ್ಥಂಗೆ ಮಾಡ್ತೀನಿ ಅಂತ. ಇದ್ರ ಬಿಹೈಂಡ್ ದಿ ಸ್ಕ್ರೀನು ಬೇರೆ ಎಲ್ಲ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಎಲ್ಲ ಅಲ್ಲೆಲ್ಲ ಕದ ತಟ್ಟಿ ಅಲ್ಲಿ ಚೀಮಾರಿ ಹಾಕ್ಸ್ಕೊಂಡು ಬಂದಿದ್ರು ಸಹ ಅಲ್ಲಿ ಏನು ಹೊಡೆದ್ರು ಅಂತ ಹೇಳಿದ್ರು ಗೊತ್ತಾಗೋದಿಲ್ಲ ಇಲ್ಲಿ ಜನಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಇವ್ರ ಮುಂದೆ, ಸರ್ಕಾರದ ಮುಂದೆ ನೋಡಿ ಅಲ್ಲೆಲ್ಲ ಹಿಂಗೆಲ್ಲ ಆಗಿದೆ ಅನ್ನೋ ಒಂದು ಮನವಿ, ಅದ್ರ ಮೇಲೆ ಒಂದಷ್ಟು ಪ್ರೆಸರು, ಅದ್ರ ಮೇಲೆ ನಾಟಕ ಮಾಡಿ SIT ಮಾಡಿಬಿಡೋಣ್ರಿ ಅಂತ ಮಾಡಿದ್ರು. SIT ಏನಲ್ಲ, ಅದು ಒಂಥರ ಹಲ್ಲಿಲ್ದ ಹಾವು. ಅವ್ರಿಗೂ ಒಂದು ಹಿಡನ್ ಅಜೆಂಡಾ. ನೋಡ್ರಿ ಇದು ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ತಳ್ಳ್ರಿ, ಅವ್ನು ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲೆಲ್ಲ ಆಗಿರಿ, ಮನೆಗೆ ಬೋರ್ವೆಲ್ ನೀರು ಬರೋಷ್ಟಾದ್ರೂ ಆಗಕ್ಕೆ ಹೋಗ್ರಿ ನೀವು. ಅಂದ್ರೆ ತಾವ್ ಹೇಳ್ತಾ ಇರೋದು ಬನ್ನಿ ಈಗ ಒಂದು ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ ವಕೀಲರು. ನಿಜಕ್ಕೂ ಕೂಡ ಈ ಧರ್ಮಸ್ಥಳದ ಈ ಒಂದು ಎಪಿಸೋಡ್ ಹಿಂದೆ ಒಂದು ಕಾಣಲಾರದ ಒಂದು ಶಕ್ತಿ ಕೂಡ ಇದೆ. ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಸದ್ದಿಲ್ಲದೆ ನಡೀತಾ ಇದೆ. ಈ ಬುರುಡೆ ಗ್ಯಾಂಗಿನ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಹಣ ಸೇರ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ರಾಜ್ಯ ಸರ್ಕಾರ ರಾತ್ರೋರಾತ್ರಿ SIT ಮಾಡುವ ಉದ್ದೇಶವಾದರೂ ಇತ್ತಾ? ಹಾಗಾದರೆ SIT ಬಗ್ಗೆ, ಅದರ ಒಂದು ವ್ಯಾಪ್ತಿ ಬಗ್ಗೆ ಇಂತಿಷ್ಟು ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಸರ್ ಬನ್ನಿ, ತಾವು ಹೇಳುವ ಪ್ರಕಾರ ಈ ಬುರುಡೆ ಗ್ಯಾಂಗಿಗೆ ಇಂತಿಷ್ಟು ಹಣಕಾಸು ಸೇರಿದೆ ಅನ್ನೋದು ನೋಡಲಿಕ್ಕೆ ಕಾಣಿಸ್ತಾ ಇದೆ. ಹಾಗಾದರೆ ರಾಜ್ಯ ಸರ್ಕಾರ SIT ಮಾಡುವ ವಿಧಾನವನ್ನು, ರೀತಿಯನ್ನು ತಾವು ಆ್ಯಸ್ ಎ ಅಡ್ವೊಕೇಟ್ ಆಗಿ ಯಾವ ರೀತಿ ನೋಡ್ತೀರಿ ಸರ್? ನೋಡಿ, ಈಗ ಯಾವುದೋ ಒಂದು ಊರಲ್ಲಿ ಗೋಲಿಬಾರ್ ಅದು, ಯಾವುದೋ ಒಂದು ಕ್ರಿಶ್ಚಿಯನ್ ಹೋಗ್ತಾರೋ ಏನೊಂದು ಗೋಲಿಬಾರ್, ಆವಾಗ ತನಿಖಾ ಆಯೋಗ ಕಮಿಷನ್ ಆಫ್ ಎನ್ಕ್ವೈರಿ ಅಂತ ಮಾಡ್ತಾರೆ. ಎನ್ಕ್ವೈರಿ ಆ್ಯಕ್ಟ್ ಪ್ರಕಾರ ಒಬ್ಬ ನಿವೃತ್ತ ನ್ಯಾಯಾಧೀಶನ ನೇಮಕ ಮಾಡಿ, ಆವಾಗ ಸುಮ್ಮನೆ ನೇಮಕ ಮಾಡಿ ಹೋಗ್ರಿ ಎನ್ಕ್ವೈರಿ ಮಾಡಿ ಅಂತ ಹೇಳೋಕ್ಕೆ ಹೋಗಲ್ಲ. ಎನ್ಕ್ವೈರಿ ಕಮಿಷನ್ಗೆ 4-5 ಪಾಯಿಂಟ್ಗಳನ್ನ ಹೇಳಿ ಒಂದು ಮಾನದಂಡ ಮಾಡಿ ಅದಕ್ಕೊಂದು ಚೌಕಟ್ಟಿನೊಳಗೆ ಕೆಲಸ, ಇಂಥ ತಾರೀಕಿನಲ್ಲಿ ಗೋಲಿಬಾರ್ ಆಗೋ ಹಿನ್ನೆಲೆ ಏನು, ಅಲ್ಲಿ ಪೊಲೀಸ್ ವೈಫಲ್ಯ ಇತ್ತೆ, ಮುಂದೆ ಈ ಥರದ ಆದಲ್ಲಿ ಯಾವ ಥರ ಅಭಿಪ್ರಾಯಗಳನ್ನ ಕೊಡ್ತೀರಿ, ಈಗ ಆದ ಘಟನೆಗೆ ಯಾರ್ಯಾರಿಗೆ ಸೂಕ್ತ ಪರಿಹಾರ ಕೊಡ್ಬೋದು. ಈ 3-4 ಪಾಯಿಂಟ್ ಹಾಕಿಬಿಟ್ಟು ನ್ಯಾಯಾಧೀಶರು ತನಿಖೆ ಮಾಡಿ ನೀವು 6 ತಿಂಗಳೊಳಗೆ ಕೊಡಿ ಅಂತಿದೆ. ಇದು ಒಂದು ನಿಯಮ. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT. ಆಮೇಲೆ ನಿಮ್ಗೆ ಒಂದಷ್ಟು ಡೈರೆಕ್ಷನ್ ಇರಬೇಕಲ್ಲ, ನಿಮ್ಗೇನೂ ಇಲ್ಲ ರೀ, ಏನೇನೂ ಇಲ್ಲ. ನಿಮಗೆ ಹಂಗಲ್ಲ, ನಿಮಗೆ ಲಂಗು ಇಲ್ಲ, ಲಗಾಮಿ ಇಲ್ಲ. ನೋಡ್ರಿ SIT ಮಾಡಿದ್ವಿ, ನೀವು ಹೋಗ್ರಿ ಅಲ್ಲೊಂದು ಪೊಲೀಸ್ ಬೆಳ್ತಂಗಡಿ ಒಂದು ಇದನ್ನ ಆಫೀಸ್ ಓಪನ್ ಮಾಡಿರಿ, ಅದಕ್ಕೆ ಪೊಲೀಸ್ ಸ್ಥಾನಮಾನ ಕೊಡ್ತೀವಿ ನಾವು. ಸ್ಥಾನಮಾನ ಕೊಟ್ಟ ತಕ್ಷಣ ಒಂದಷ್ಟು ಜನ ಬಂದು ಕಂಪ್ಲೇಂಟ್ ಕೊಡ್ತಾರೆ, ಅದನ್ನು ತಗೊಂಡು ಏನು ಅಗಿಲಿಕ್ಕೆ ಶುರು ಮಾಡಿ, ಅದಕ್ಕೆ ಮೂಲ ವ್ಯಕ್ತಿ ಒಬ್ಬ ಚಿನ್ನಯ್ಯ ಅಂತ ಹೇಳೋನು ಕೊಟ್ಟ. ಅವನು ಮಾಸ್ಕ್ ಹಾಕಿ ಅವ್ನಿಗೆ ಏನು ಪ್ರೊಟೆಕ್ಷನ್ ಕೊಟ್ಟರು, ಅವನೊಂಥರ ಬಿಲ್ಡಪ್ ಕೊಟ್ಟು ಆ ಶಕ್ತಿಮಾನ್ ಇದೆಯಲ್ಲ ಅವ, ಇಲ್ಲ ಅಂದರೆ ನಿಮ್ಮ ಪ್ಯಾಂಟಮ್ ಇದೆಯಲ್ಲ, ಇಲ್ಲ ಅಂದರೆ ಅದೇನೋ ಇನ್ನೊಂದು ಬರ್ತಲ್ಲ ಫ್ಲೈಯಿಂಗು ಮನುಷ್ಯ, ಆ ಥರ ಎಲ್ಲರೂ ನೋಡಿದ್ದು ಇವ್ನ್ಯಾರು ಅಂತ. ಕೊನೆಗೆ ಮುಖವಾಡ ಕಿತ್ತು ನೋಡಿದ್ರು. ಈ ಪೊಲೀಸರು ಅವ್ನಿಗೆ ಅಷ್ಟೆಲ್ಲ ಪ್ರೊಟೆಕ್ಷನ್ ಕೊಡೋರು, ಅವತ್ತೇ ಮುಖವಾಡ ಕಿತ್ತಾಕೋದಿತ್ತಲ್ಲ ಡೇ ಒನ್ ಏನು ಅವನು ಪ್ರಾಣಕ್ಕೆ ಅಪಾಯ ಅಂದರು. ಇವತ್ತಿನವರೆಗೂ ಜೀವಂತವಾಗಿದ್ದಾನೆ, ಯಾವ ಪ್ರಾಣಕ್ಕೂ ಅಪಾಯ ಆಗಿಲ್ಲ. ಬನ್ನಿ, ಈಗ ವಿಶೇಷವಾಗಿ ಈ ಬುರುಡೆ ಗ್ಯಾಂಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಚಿನ್ನಯ್ಯ ಅವರನ್ನು ಮಾತ್ರ ಅವರು A1 ಆಗಿ ಮಾಡಿದ್ದಾರೆ. ಆದರೆ ನಿಜಕ್ಕೂ ಕೂಡ ಇದು ಕೇವಲ ನಿಮಿತ್ತ ಮಾತ್ರ. ಇವನು ಚಿನ್ನಯ್ಯ ಅನ್ನುವವನು ಕೇವಲ ಆ್ಯಕ್ಟರ್ ಮಾತ್ರ. ಆದರೆ ಇದ್ರ ಹಿಂದೆ ಇರ್ತಕ್ಕಂತಹ ನಿಜವಾದ ಡೈರೆಕ್ಟರು, ಪ್ರೊಡ್ಯೂಸರು, ಸ್ಕ್ರೀನ್ ಪ್ಲೇ, ಇದ್ರ ಬಗ್ಗೆ ಇಂತಿಷ್ಟು ಕೇಳೋಣ ಬನ್ನಿ. ಭಾಳ ವಿಶೇಷವಾಗಿ ಎಲ್ಲವನ್ನು ಕೂಡ ಪ್ರಾಕ್ಟಿಕಲ್ ಆಗಿ ಮಾತನಾಡ್ತಾ ಇದ್ದಾರೆ ವಕೀಲರು. ಮತ್ತೊಮ್ಮೆ ಶುರು ಮಾಡೋಣಂತೆ. ಸರ್, ನಿಜಕ್ಕೂ ಕೂಡ ತಾವು ಹೇಳ್ತಾ ಇರೋದು ನಿಜಕ್ಕೂ ಕೂಡ ಸರಿ ಅನ್ನಿಸ್ತಾ ಇದೆ. ಈ SIT ಮಾಡೋದ್ರಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ಲೆಫ್ಟಿಸ್ಟ್ಗಳು ಅಥವಾ ಇನ್ನು ಹಿಂದೂ ವಿರೋಧಿಗಳಿಗೆ ಸರ್ಕಾರ ತಲೆಬಾಗ್ತಾ? 100% ತಲೆ. ಒಂದು ಹೇಳ್ತೀನಿ ನಿಮಗೆ, ಇದೊಂಥರ ಒಂದು ಚಲನಚಿತ್ರ ನಿರ್ಮಾಣ ಮಾಡ್ತಾರೆ SITಗೆ. ಬುರುಡೆ ಗ್ಯಾಂಗ್ ಅಂತ ಅವ್ರದ್ದು ಟೈಟಲ್. ಪ್ರೊಡ್ಯೂಸರ್ ಬೇರೆ, ಡೈರೆಕ್ಟರ್ ಬೇರೆ, ಸ್ಕ್ರೀನ್ ಪ್ಲೇ ಬೇರೆ, ಇದ್ರ ಹಿಂದ್ಗಡೆ ಸಿಂಗರ್ಸೇ ಬೇರೆ, ಡೈಲಾಗ್ ರೈಟರ್ ಬೇರೆ. ನೋಡಿ, ಇದರಲ್ಲಿ ಭಾಳ ಮುಖ್ಯ, ಇದರಲ್ಲಿ
ಅವ್ರು ಯಾರು ತಿಮ್ಮರೋಡಿ ಅವರು, ಆಮೇಲೆ ಗಿರೀಶ್ ಮಟ್ಟಣ್ಣವರು, ತದನಂತರ ಅವರ ಫ್ರೆಂಡ್ ಒಬ್ಬರ ಹೆಸರು, ಆಮೇಲೆ ಯೂಟ್ಯೂಬರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಸಮೀರ್ ಅವರು, ಆಮೇಲೆ ಅವನಿಗೆ ಜೊತೆಗಿರೋ ಅಭಿಷೇಕ್ ಅಂತ ಮಂಡ್ಯದ ಹುಡುಗ, ಇನ್ನೊಂದಷ್ಟು ಜನ. ಇವರೆಲ್ಲರೂ ಏನು ಯೂಟ್ಯೂಬ್ ಮಾಡಿದ್ದು ತಮ್ಮ ಹಣಕಾಸಿಗಾಗಿ ಅಂತ, ಏನಲ್ಲ. ನೀವು ದುಡ್ಡು ಕೊಟ್ಟರೆ ಅದು ಯಾವ ಮತ ಪಂಥ ಭೇದ ಏನಿಲ್ಲ. ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಆ್ಯಂಡ್ ಆಲ್ಸೋ ಮಂಕಿ ಓಕೆ. ಎರಡನೇದು ಬುರ್ಡೆ ಗ್ಯಾಂಗ್ನಲ್ಲಿ ಅದು ಚಿನ್ನಯ್ಯ ಅಂತ ಹೇಳೋನ್ನ ರೆಡಿ ಮಾಡಿ ಎಲ್ಲ ಸೆಟಪ್ ಮಾಡಿ ಕರ್ಕೊಂಬಂದು ಅವನ್ನ ಜಡ್ಜ್ ಮುಂದೆ ಇದ್ರ ಮುಂದೆಲ್ಲ ತೋರಿಸಿ ಅದು ಸ್ಟೇಟ್ಮೆಂಟ್ ಎಲ್ಲ ಮಾಡಿಸಿ ಅವ್ನಿಗೆ ಎಲ್ಲ ಪ್ರೊಟೆಕ್ಷನ್ ಕೊಟ್ಟು ಮಾಡಿದ್ರಲ್ಲ. ಮಾಧ್ಯಮದವರಿಗೆ ಇಲ್ಲಿ ಥ್ಯಾಂಕ್ಸ್ ಹೇಳಿ. ಮಾಧ್ಯಮವ್ರಿಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ, ನಮಗೆಲ್ಲ ಏನಿತ್ತು ಅವನ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿಕೊಂಡು ಯಾರೋ ಇವನು ಮಿಲ್ಟ್ರಿ ಅವನು ಇರಬೇಕು, ಇಷ್ಟು ಒಂಥರ ಧೈರ್ಯವಾಗಿ ಅಪಿಯರೆನ್ಸು, ಮಾತಾಡೋದು, ಹಿಂಗೆ ತೋರಿಸೋದು, ಹಿಂಗೆ ನೋಡೋದು, ಅಲ್ಲಿ ತೆಗೀರಿ ಅನ್ನೋದು, ಅವ್ನು ಹೇಳಿದ್ದೆ ಅಧಿಕಾರ ಡೈರೆಕ್ಟರ್ ರಾಜ ಇದ್ದಂಗೆ ತೆಗಿರೇ ಅಲ್ಲಿ ಅಂತ ಹೇಳಷ್ಟೇ ಇದು. ಅವ್ನ ಕೈ ಸಗಲ ಮಾಡ್ಕೊಂಡು ನಾನು ಬಾಡಿ ಲ್ಯಾಂಗ್ವೇಜ್ ನೋಡ್ತಾನೆ ಇದ್ದೆ. ಮೋಸ್ಟ್ಲಿ ಎಲ್ಲೋ ಮಿಲಿಟ್ರಿ ಪರ್ಸನ್ನಿಂದ ಇವರು ಅವನು ತಂದಿಟ್ಟಿದ್ದಾರೆ. ಕೊನೆಗೆ ಬಯಲಾಗಿದ್ದು ಅದು ಮಾಧ್ಯಮದ ಸ್ಯಾಂಕ್ಷನ್ ಹೇಳ್ಬೇಕಂದ್ರೆ, ಈಸ್ ನೇಟಿವ್ ಫ್ರಮ್ ಮಂಡ್ಯ ಡಿಸ್ಟಿಕ್ಕು. ಅವನ ಮೊದಲನೇ ಹೆಂಡತಿ ಅಲ್ಲಿ ಅವಳು, ಎರಡನೇ ಹೆಂಡತಿ ತಮಿಳ್ನಾಡಲ್ಲಿ. ಆ ತಮಿಳ್ನಾಡಲ್ಲಿ ಅವಳ ಮನೆಯಲ್ಲಿ ಒಂದು ಕ್ರಿಶ್ಚಿಯನ್ ಫೋಟೋ, ಅಲ್ಲಿ ಲಿಂಕು ಹೊರಗಡೆ ಬರ್ತಾ ಹೋಗುತ್ತೆ. ನಾನು ಫಸ್ಟ್ ಒಂದು ಯಾವುದೋ ಮಾಧ್ಯಮದಲ್ಲಿ ಕೂತಾಗ ನಾನು ಹೇಳಿದೆ, ಆ ಮಾಸ್ಕ್ ಹಾಕಿರೋ ವ್ಯಕ್ತಿ ಅನ್ಯ ಧರ್ಮಕ್ಕೆ ಸೇರಿದವನ್ನೇ ಇರಬೇಕು ಅಂತ. ನನ್ನ ಎದುರುಗಡೆ ಒಬ್ರು ಕೂತಿದ್ರು, ಅವರು ರಜಾಕ್ ಅಂತ. ಅವರು ಏನು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ದಂಗೆ, ಅದೆಂಗ್ರಿ ಮುಸ್ಲಿಂ ಅಂತೀರಿ ಅವನ್ನ ಅಂದರು. ನಾನು ಹೇಳೇ ಇಲ್ಲ, ಅನ್ಯ ಧರ್ಮಕ್ಕೆ ಸೇರಿದವರು ಅಂತ ಅಷ್ಟೇ ಹೇಳಿದ್ರಿ, ನೀವ್ಯಾಕೆ ಎಗರಾಡ್ತೀರಿ ಅನ್ನೋ. ತದನಂತರ ಒಂದು ವಾರನ 10 ದಿನ ಆದಮೇಲೆ ಈ ಅಪ್ಪಂದು ಮಾಸ್ಕ್ ತೆಗೆದ್ಮೇಲೆ ಇವನು ಚಿನ್ನಯ್ಯ, ಇವನು ಮಂಡ್ಯದ ಹತ್ರ ಯಾವುದೋ ಒಂದು ಹಳ್ಳಿಯವನು, ಬರೀ ಸೋಮಾರಿ, 3 ಅಡಿ ಗುಂಡಿ ತೆಗಿಯೋಕ್ಕಾಗಲ್ಲ ಇವನಿಗೆ, ಇವನು ಊರೆಲ್ಲ ಸುತ್ತಾಡ್ಕೊಂಡಿದ್ದ, ಇವ್ರ ಅಣ್ಣ ಇವ್ರ ಬಗ್ಗೆ ಹೇಳ್ದ, ಇವೆಲ್ಲವೂ ಬಂತು. ಆಮೇಲೆ ಇವನು ಮೊದಲನೇ ಹೆಂಡತಿ, ಎರಡನೇ ಹೆಂಡತಿ ಅಳ್ತಾ ಇದ್ದಿದ್ದು, ಅವ್ರದ್ದೆಲ್ಲ ಕಥಾನಕಗಳನ್ನ ಇವತ್ತು ಕರ್ನಾಟಕದ ಜನ ಎಲ್ಲರೂ ನೋಡಿದ್ದಾರೆ. ಕೊನೆಗೆ ಏನು ಮಾಡಿದ್ರು, ಒಂದಷ್ಟು ಸಂಘಟನೆಗಳು ಯಾರು ಧರ್ಮಸ್ಥಳದ ಬಗ್ಗೆ ನಂಬಿಕೆ ಇರುವಂಥವರು, ಹಾಗೇನೆ ಅದನ್ನು ಒಂದು ರಾಜಕೀಯವಾಗಿ ಉಪಯೋಗ ಅಥವಾ ದುರುಪಯೋಗ ಎರಡೂ ಮಾಡ್ಕೊಳ್ಳೋಂಥ BJPಯವರು ಧರ್ಮಸ್ಥಳ ಚಲೋ ಅಂತ ಸ್ಟಾರ್ಟ್ ಮಾಡ್ಬೋದು. MLAಗಳು ಎಲ್ಲರೂ ಅವರವರ ಕ್ಷೇತ್ರದವ್ರನ್ನ ನಡೀರಿ ಧರ್ಮಸ್ಥಳಕ್ಕೆ ಹೋಗೋಣ, ತಾವಂದ್ರಿಗೆ ನಮ್ಮ ಬೆಂಬಲ ಹೇಳೋಣ ಅಂತ. ಅದು ಯಾವಾಗ ಬಿಸಿ ಹುಟ್ಟಿತು, ಸರ್ಕಾರಕ್ಕೆ ಸ್ವಲ್ಪ ತಳಮಳ ಆಯಿತು. ಇದು ಇನ್ನೆಲ್ಲೋ ಒಂದು ಕಡೆ ಟರ್ನ್ ತೊಗೊಬಿಡ್ತದೆ, ಇವರು ಫೈನಲ್ಲೇ ಮಾಡ್ತಾ ಇಲ್ಲ. ಆಗ ತಕ್ಷಣ ಚಿನ್ನಯ್ಯನ ಹಿಡಿದು ಅರೆಸ್ಟ್ A1 ಮಾಡಿಬಿಟ್ರು. ಪಾಪ ಅವನು ದಿಕ್ಕು ದಶೆ ಇಲ್ದವನು. ಅವ್ನಿಗೆ ಯಾರಾದರೂ ಒಬ್ಬರು ಕಾನೂನಿಂದು ಸೌಲಭ್ಯ ಕೊಟ್ಟಿದ್ದಿದ್ರೆ ಅವನು ಎದುರು ನಿಂತ್ಕೊಬಿಡೋನು ಇವರಿಗೆ, ಬರ್ರಯ್ಯ ನಾನು ಕರ್ಕೊಬಂದು ಇಲ್ಲಿ ಗುಂಡಿಗೆ ತಳ್ಳಿಬಿಟ್ರಿ ಅಂತ. ಆದರೆ ಸರ್ಕಾರ ಇವತ್ತಿನವ್ರಿಗೂ ತಿಮ್ಮರೋಡಿನ ಅರೆಸ್ಟ್ ಮಾಡಿಲ್ಲ. ಭಾಳ ಏನು ಲೀಗಲ್ ಸೆನ್ಸಲ್ಲಿ ಮನೆಗೆ ಹೋಗೋದು, 1 ನೋಟಿಸ್ ಅಂಟಿಸ್ ಬರೋದು, 2ನೇ ನೋಟಿಸ್ ಅಂಟಿಸ್ ಬರೋದು, 3ನೇ ನೋಟಿಸ್ ಅಂಟಿಸ್ ಬರೋದು, ಇವೆಲ್ಲ ಅಂಟಿಸ್ ಬರಾಗ ಹಾಗೆ ನೋಟಿಸ್ ಅಂಟಿಸಿದ್ದೀವಿ, ಎಲ್ಲಾದರೂ ತಪ್ಪಿಸ್ಕೊಂಡಿರು ಬೇಲ್ ತೊಗೊಳ್ಳೋರಿಗೆ ಅಂತ ಹೇಳ್ಬಾರ್ದು ಅಂದರೆ ದಿಸ್ ಈಸ್ ದಿ ಹೌ, ನೀ ಸತ್ತಾಗ ಮಾಡೋಣ ಹತ್ತಾಗ ಮಾಡ್ತೀನಿ ಅಂತ. ಗಿರೀಶ್ ಮಟ್ಟಣ್ಣವರು ಬ್ಯಾಕ್ಗ್ರೌಂಡ್ ಏನ್ರಿ, ಒಬ್ಬ ಪೊಲೀಸ್ ಆಫೀಸರು, ಏನೋ ಭಗತ್ ಸಿಂಗ್ ನಾನು ಕ್ರಾಂತಿ ಮಾಡ್ತೀನಿ ಅಂತ ಹೋಗ್ಬಿಟ್ಟು LH ಟಾಯ್ಲೆಟಲ್ಲಿ ಬಾಂಬ್ ಇಟ್ಟಂತವ್ರು. ನಾಚಿಕೆ ಆಗ್ಬೇಕಂತ ಮನುಷ್ಯರಿಗೆ. ಅವ್ರ ಮಾತುಕತೆಗಳೇನು, ಹಾಗೇನು ಹೀಗೇನು ಆಯ್ತಾ. ತಿಮ್ಮರೋಡಿ ಅವ್ರು ಹೇಳ್ತಾರೆ, ಧರ್ಮಸ್ಥಳದ ಒಳಗಡೆ ಬುಲ್ಡೋಜರ್ ತೊಗೊಂಡೋಗ್ಬಿಡ್ತೀನಿ, ಆ ದೇವರು ಗುಂಡುಕಲ್ಲ ಬಿಟ್ಟು ಇನ್ನೆಲ್ಲನೂ ಧ್ವಂಸ ಮಾಡಿಬಿಡ್ತೀವಿ. ಬನ್ನಿ, ಈಗ ಧರ್ಮಸ್ಥಳದ ಹಿಂದೆ ಇರ್ತಕ್ಕಂತಹ ಈ ಬುರ್ಡೆ ಗ್ಯಾಂಗಿನ ಅಸಲಿ ಕಥೆಯನ್ನು ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥ ನಮ್ಮ ಸೀನಿಯರ್ ಅಡ್ವೊಕೇಟ್ ಅಮೃತೇಶ್ ಅವ್ರ ಜೊತೆ ಇನ್ನಿಂತಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಹಾಗಾದರೆ SIT ರಚನೆ ಆಯಿತು, ಆದರೆ ಈ SIT ತನ್ನ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇದೇನಾ ಅಥವಾ ಇಲ್ಲ? ಕೊನೆಯದಾಗಿ SIT ಏನಾದರೂ ರಿಸಲ್ಟ್ ಬರುತ್ತಾ, ಅಥವಾ ಏನು ಕೇವಲ ಚಿನ್ನಯ್ಯನ ಮಾತ್ರನೇ ಅರೆಸ್ಟ್ ಮಾಡಿದರು, ಮಿಕ್ಕಿದ್ದವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಕಾನೂನು ರೀತಿಯಲ್ಲಿ ಇವ್ರಿಗೆ ಪನಿಷ್ಮೆಂಟೇ ಇಲ್ವಾ? ಇಂತಿಷ್ಟು ವಿಷಯಗಳನ್ನು ಮಾಡಿ
ಈ ಒಂದು ಎಪಿಸೋಡನ್ನು ಕನ್ಕ್ಲೂಡ್ ಮಾಡ್ತೀನಿ. ಬನ್ನಿ ಸರ್, ಕೊನೆಯದಾಗಿ ತಾವು ಹೇಳಿ, ಇಷ್ಟೆಲ್ಲ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ತಿಮ್ನೋಡಿ ಇರ್ಬೋದು, ಮಹೇಶ್ ಶೆಟ್ಟಿ ತಿಮ್ನೋಡಿ ಇರ್ಬೋದು, ಇದು ಈ ಬುರುಡೆಯ ಗ್ಯಾಂಗಿಗೆ ಕಾನೂನಲ್ಲಿ ಯಾವುದು ಪನಿಷ್ಮೆಂಟ್ ಇಲ್ವಾ? ಜನಸಾಮಾನ್ಯರು ಏನು ಅಂದ್ಕೊಳ್ತಾ ಇದ್ದಾರೆ ಇವತ್ತು? ನಿಮ್ಮ ಸರ್ಕಾರದಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಹೋಮ್ ಮಿನಿಸ್ಟರ್ ಒಬ್ಬರಿದ್ದಾರೆ, ಅವ್ರಿಗೆ ಒಂದು 4-5 ಆನ್ಸರ್ಗಳು ರೆಡಿಮೇಡ್ ಇದೆ. ರೆಡಿಮೇಡ್ ನೀವೇನೇ ಕೇಳಿ ಒಂದೇ ಆನ್ಸರ್ ಅಲ್ಲ, 5 ಆನ್ಸರು. ಆ ವಿಚಾರ ನನಗೆ ಗೊತ್ತಿಲ್ಲ, ನನ್ನ ಆಫೀಸರ್ನ ಕೇಳಿ ಹೇಳ್ತೀನಿ. ಈ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ, ಹೇಳ್ತೀನಿ, ಸೂಕ್ತ ತನಿಖೆ ಮಾಡಿಸ್ತೀನಿ. ಅಲ್ಲಿ ಅಪರಾಧಿಗಳಿಗೆ ನಿಜವಾಗ್ಲೂ ಶಿಕ್ಷೆ ಆಗಂಗೆ ನಾನು ನೋಡ್ಕೊತೀನಿ. ರೆಡಿಮೇಡ್ ಇವು ರೆಡಿಮೇಡ್ ಆನ್ಸರ್ಗಳು. ನಮ್ಮ ಕರ್ನಾಟಕದ ಸೌಭಾಗ್ಯ, ಆಯಿತಾ? ಅವರು ಯಾವತ್ತೂ ಇದನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಇವೆಲ್ಲ ನಾವು ಬಿಸಿ ಸ್ಟಾರ್ಟ್ ಆದಾಗ ನೋಡ್ರಿ, ನಾಳೆ ದಿನ ಧರ್ಮಸ್ಥಳದ ಬಗ್ಗೆ ಕೈ ಇಟ್ಟು ಜನರ ನಂಬಿಕೆಯ ವಿರುದ್ಧ ನಾವು ಹೋಗ್ತಾ ಹೋದರೆ ಒಂದು ದಿನ ಇದೆಲ್ಲೋ ಭುಗಿಲ ಹೇಳ್ತದೆ. ಅದಕ್ಕೆ ಏನಾದ್ರು ಒಂದು ಸದ್ಯಕ್ಕೆ ಸಮಾಧಾನ ಮಾಡಿ ಅಂದಾಗ ತಕ್ಷಣ ಚಿನ್ನಯ್ಯನ ಅರೆಸ್ಟ್ ಮಾಡ್ತಾರೆ, ಬೇರೆಯವ್ರನ್ನ ಮುಟ್ಟಕ್ಕೆ ಹೋಗಲ್ಲ. ಯಾಕೆ ಯಾಕೆ ಅಂತ ಹೇಳಿದ್ರೆ ಅದಕ್ಕೂ ಒಂದು ಆನ್ಸರ್ ಹೇಳ್ಬಿಟ್ರು. ಎಲ್ಲ ಒಂದು ಕಡೆ ನಾನು ನೋಡಿದ್ದೀನಿ. ಇಲ್ಲ, ಸ್ವಲ್ಪ ಕಾನೂನಿನ ತೊಡಕಿದೆ, ಇದೆ ಕಾನೂನಿನ ತೊಡಕಿದೆ, ಅವ್ರನ್ನ ಯಾರೂ ಅರೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ SIT ಅವ್ರು ಹೇಳಿದ್ದಾರೆ. ನಾನು ಒಂದು ವಾಹಿನಿಯಲ್ಲಿ ಕೂತ್ಕೊಂಡು ಹೇಳ್ತಿದ್ದೆ, ಇವತ್ತು ನಾವೆಲ್ಲ ಸ್ವಲ್ಪ ಹೈಲಿ ಸಫಿಸ್ಟಿಕೇಟೆಡ್, ಸ್ವಲ್ಪ ಮುಂದುವರಿದ ಜಗತ್ತು, ಭಾಳ ಚೆನ್ನಾಗಿ ಎಲ್ಲ ಕಡೆನೂ ಇದೆ. ಒಬ್ಬ ಅಪರಾಧಿನ ಅವನು ಅದೇನೋ ಇದೆಲ್ಲ ದರ್ಶನ್ ಇದ್ರಲ್ಲೆಲ್ಲ ಹೇಳ್ತಾ ಇರ್ತಾವೆ, ಒಂದು ಡೈಲಾಗ್ ಹೇಳ್ತೀನಿ, ಅಪರಾಧಿಯ ಹೊರತು ಆರೋಪಿಯ ಹೊರತು ಅಪರಾಧಿ ಅಲ್ಲ ಅಂತ. ಇದು ಕೇವಲ ಆರೋಪ, ಇದು ಕೇವಲ ಅಪರಾಧಿ ಅಲ್ಲ ಅಂತ. ಏನು ಮಾಡ್ಬೇಕು ಈಗ? ಇವತ್ತು ಇವರು ಎನ್ಕ್ವೈರಿಗೆಲ್ಲ ಹೋಗ್ತಾರೆ, ಬರ್ತಾರೆ. ಅವನು ಸಮೀರ್ ಹೋಗಿ ಬರ್ತಾನೆ, ನಕ್ಕೊಂಡು ಹೊರಗಡೆ ಬರ್ತಾನೆ, ತಿಮ್ಮರೋಡಿ ಹೋಗಿ ಬರ್ತಾನೆ, ಅಂದ್ಕೊಂಡು ಬರ್ತಾನೆ, ಇನ್ನೊಬ್ಬ ಗಿರೀಶ್ ಮಠನ್ ಹೋಗಿ ಬರ್ತಾರೆ. ನಾನೆಲ್ಲ ದಾಖಲೆ ಕೊಟ್ಟಿದ್ದೀನಿ. ಜಯಂತ್ ಹೋಗ್ತಾರೆ, ಎಲ್ಲರೂ ಬರ್ತಾರಲ್ಲ, ರಾಜಾರೋಷವಾಗಿ ಹೋಗಿ ಬರ್ತಾರೆ. ನಾನು ಅದಕ್ಕೆ ನನ್ನ ಒಂದು ವಾಹಿನಿ ಹೇಳ್ತೆ, ನೋಡಿ ಇವೆಲ್ಲ ಭಾಳ ಚೆನ್ನಾಗಿ ಆಗ್ತಾಯಿದೆ, ಈಗೆಲ್ಲ ಒಂಥರ ಮದುವೆ ಮನೆ ರಿಸೆಪ್ಷನ್ಗೆ ಹೋಗೋದು ಬಂದಂಗೆ ಆಗ್ತಾಯಿದೆ. ಇದೇ ಸಿಚುಯೇಷನ್ನು ಒಂದು 30 ವರ್ಷದ ಹಿಂದೆ ಆಗಿದ್ದಿದ್ರೆ, 30 ವರ್ಷದ ಹಿಂದೆ ಆಗಿದ್ದಿದ್ರೆ ಹೇಗಿರ್ತಿತ್ತು ಅಂತ. ಯಾಕೆ ಸರ್, ಏನು ಅಂದರೆ 30 ವರ್ಷದ ಹಿಂದೆ ಪೊಲೀಸ್ ಇನ್ವೆಸ್ಟಿಗೇಷನ್ ಬೇರೆ ಸ್ಟೈಲಲ್ಲಿ ಇರ್ತಿತ್ತು ಸರ್. ಒಳಗೋದ ತಕ್ಷಣ ಬಾಂಬೆ ಕಟ್ ಹಾಕೊಳ್ಳಿಗೆ, ವಿಮಾನ ಹತ್ಸೋ ಎಲ್ಲ ಬಾಯ್ಬಿಡ್ತಾನೆ ಇವನು. ಈಗ ಅದು ಆಗ್ತಾ ಇಲ್ಲ. ಯಾಕೆ ಅಂದರೆ ಒಂದು ಕಡೆ ಹ್ಯೂಮನ್ ರೈಟ್ಸ್ ಅವರಿದ್ದಾರೆ, ಒಂದು ಕಡೆ ಇನ್ನೊಂದು ಕಡೆ ಹೋರಾಟಗಾರರಿದ್ದಾರೆ, ಹೌದಾ, ಮಾಧ್ಯಮದವರಿದ್ದಾರೆ, ಮೀಡಿಯಾದವರಿದ್ದಾರೆ. ಮ್ಯಾನ್ ಹ್ಯಾಂಡ್ಲ್ ಮಾಡಿಬಿಟ್ರು, ಇವನು ತಲೆ ಕೆಳಗೆ ನಿಲ್ಲಿಸಿದ್ರು, ಕೆಳಗಡೆ ಖಾರ ಪುಡಿ ಹಾಕಿದ್ರು, ಉಗುರು ಕಿತ್ತುಬಿಟ್ರು. ಹೌದು ಸರ್, ಇವತ್ತು ನೀವು ಕೂರಿಸ್ಬಿಟ್ಟು ಟೀ ಕೊಟ್ಬಿಟ್ಟು ಏನಪ್ಪ ನಿಜ ಹೇಳ್ತಾರೆ, ಯಾವಾರಾದರೂ ಹೇಳ್ತಾರ ಸ್ವಾಮಿ? ಅದಕ್ಕೇನೆ ಪೊಲೀಸ್ಗೆ ಒಂದು ಅಪ್ ಟು 1 ಲಿಮಿಟ್ ಒಂದು ಫೋರ್ಸನ್ನು ಯೂಸ್ ಮಾಡ್ತಾರೆ, ಬಟ್ ನಾಟ್ ಟು ದಿ 3rd degree ಮೆಥಡ್. 30 ವರ್ಷ ಹಿಂದೆ ಇತ್ತು ಇದು. ಈ ಕಥಾನಕ ಇವತ್ತು ಏನು ನಡೆಯೋದು 30 ವರ್ಷ ಹಿಂದೆ ನಡೆದಿದ್ರೆ 2 ದಿನದಲ್ಲಿ ಪೊಲೀಸರು ಹೊರಗಡೆ ತರ್ತೀವಿ. 2 ದಿನ ಅಂದ್ರೆ ತಾವು ಹೇಳ್ತಾ ಇರೋದು ಹಳೆಯ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ ಅಂತ. ಹೌದು, ಒಂದು ಮಟ್ಟದಲ್ಲಿ ಉಪಯೋಗಿಸ್ಬೇಕು. ಇದಕ್ಕೊಂದು ಹೇಳ್ತೀನಿ. ಐ ಥಿಂಕ್ ನೀವು ಹಿಂದಿಯಲ್ಲಿ ಒಂದು ನಾನಾ ಪಾಟೇಕರ್ದು ಒಂದು ಫಿಲಮ್ ನೋಡಿ, ಭಾಳ ಚೆನ್ನಾಗಿದೆ. ಒಬ್ಬ ಜರ್ನಲಿಸ್ಟು, ಫೋಟೋಗ್ರಾಫರು, ಸಿಕ್ಕಾಬಟ್ಟೆ ಪೊಲೀಸರ ಬಗ್ಗೆ ಬೈಯೋದು ಮಾಡ್ತಿರ್ತೀನಿ. ಅವ್ರು ಮಾಡೋದಂತ ಇದನ್ನೆಲ್ಲ ತೆಗೆದು ಪೇಪರ್ನೆಲ್ಲ ಹಾಕ್ತಾ ಇರ್ತಾರೆ. ಅವನ ಧರ್ಮ. ನಾನು ಮಾಧ್ಯಮದವ್ರದ್ದು ಏನು ಬೈಯೋದು, ಅವ್ರ ಧರ್ಮ. ಆ ಫೋಟೋಗ್ರಾಫರ್ದು ಬಹಳ ಬೆಲೆ ಬಾಳುವಂಥ ಒಂದು 3-4 ಲಕ್ಷದ್ದು ಒಳ್ಳೆ ಕ್ಯಾಮ್ರಾ ಕಳ್ತನ ಆಗೋದು. ಒಂದು ಇದೇ ಸ್ಟೇಷನ್ ಕಂಪ್ಲೇಂಟ್, ಏನಾಯ್ತು ಹೇಗೆ ಹೌದಾ, ಆಯ್ತು ಬಿಡಿ ಕೊಡೋಣ ಸಾರ್, ಬಿಡ್ಕೊಡಿ ಸರ್. ಇರ್ರಿ, ನನ್ನ ಬಗ್ಗೆನೇ ಬರೀತಿದ್ರಿ, ಒಂದು ನಿಮಿಷವಿದೆ. ಇನ್ವೆಸ್ಟಿಗೇಷನ್ ಹ್ಯಾಸ್ ಟು ಟೇಕ್ ಪ್ಲೇಸ್ ಇನ್ ಪ್ರೊಸೀಜರ್ ವೇ, ಹೌದಾ? ಆಯಿತು, ಒಂದು 5 ಜನ ಕಳ್ಳರನ್ನು ಕರ್ಕೊಬರ್ತಾರೆ. ಅಂದರೆ ಇಂಥ ಕಳ್ತನ ಮಾಡೋದು ಹೆಬಿಚುವಲ್ ಅಫೆಂಡರ್ಸ್ನ ಕರ್ಕೊಬಂದ ತಕ್ಷಣ ಅವ್ರನ್ನೆಲ್ಲ ಲೈನಿಂಗ್ ನಿಲ್ಲಿಸಿ, ನೋಡಪ್ಪ ಇವರಲ್ಲಿ ಯಾರಾದರೂ ಇದ್ದಾರಾ ಅಂತ. ಸರ್ ನನಗೇನು ಗೊತ್ತಿಲ್ಲ. ಆಮೇಲೆ ಇವರು ಸಹ ನಾನಾ ಪಾಟೇಕರ್ ಟೀ ಎಲ್ಲ ತರಿಸಿ ಅವ್ರಿಗೆ ಕೊಟ್ಟು, ನೋಡಪ್ಪ ಪಾಪ ಒಳ್ಳೆ ಪ್ರೆಸ್ ರಿಪೋರ್ಟ್ರು, ನಮ್ಮ ಬಗ್ಗೆ ಎಲ್ಲ ಆಗಾಗ ಬರ್ತೀವಿ, ನಮಗೆಲ್ಲ ಇದು ಮಾಡ್ತಿರ್ತಾರೆ, ಯಾರೋ ತೊಗೊಂಡಿದ್ರೆ ಕೊಟ್ಬಿಡ್ರಪ್ಪ ಅಂತ.
ಅವ್ರೇ ಬಿಲ್ಕುಲ್ ನೈ ಸಾಬ್ ಅಂತ. ಆಮೇಲೆ ಅವ್ನಿಗೆ ಫೋಟೋಗ್ರಾಫರ್ಗಂತ ನೋಡಿ, ನೀವೇ ಹೇಳಿದ್ರಲ್ಲ ಪೊಲೀಸರು ಭಾಳ 3rd ಡಿಗ್ರಿ ಮತ್ತು ಫೋರ್ಸ್ ಎಲ್ಲ ಉಪಯೋಗಿಸ್ತಾರೆ ಅಂತ. ನಾನೇನು ಮಾಡಿದೆ, ನಿಮ್ಮದು 2-3 ಲಕ್ಷದ ಒಳ್ಳೆ ವ್ಯಾಲ್ಯೂಬಲ್ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ ಇತ್ತು, ಅದನ್ನು ಕೊಡಿಸ್ಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಏನು ಮಾಡಿ ಸರ್, ನೋಡಿ ಸರ್ ಏನಾದರೂ ಮಾಡಿ, ಆಯ್ತು ನಾನು ಮಾಡ್ತೀನಿ. ಆಮೇಲೆ ನಾಳೆ ಬನ್ನಿ, ಮಾರನೇ ದಿನ ಅವನಿಗೆ ಚಡುಪಡಿಕೆ ಒಟ್ಟು ನನಗೆ ಸಿಕ್ಕರೆ ಸಾಕು. ಯಾವತ್ತು ಮನುಷ್ಯನಿಗೆ ತನ್ನ ಕಾಲು ಬುಡಕ್ಕೆ ನೀರು ಬಂದಾಗ ಅಷ್ಟೇನೆ ಬೆಲೆ ಗೊತ್ತಾಗೋದು. ನನ್ನ ಶೂ ಎಲ್ಲಿ ಕಚ್ಚುತ್ತೆ ಅಂತ ನಾನು 500 ಪುಟ ಕಾದಂಬರಿ ಬರೆದು ಯಾವನಿಗೂ ಅರ್ಥ ಆಗೋದಿಲ್ಲ, ಅದು ನನಗೆ ಅರ್ಥ ಆಗೋದು. ಅವತ್ತು ಆ ಫೋಟೋಗ್ರಾಫರು 2ನೇ ದಿನ ಬರ್ತಾನೆ, ಬಂದು ಮನೆಗೆ ಕೂತ್ಕೊಳ್ಳಿ ಅಂತ. ಪುನಃ 5 ಜನನ ಕರೆಸ್ತಾರೆ, ಏನಾರು ಕೊಡ್ರೋ ಇವತ್ತಾರು ಮನಸ್ಸು ಮಾಡಿ ಅಂತಾರೆ. ಇಲ್ಲ ಅಂತಾರೆ. ಸರ್ ಒಂದು 5 ನಿಮಿಷ ಕೂತ್ಕೊಳ್ಳಿ ಅಂತ ಕೂತ್ಕೊಳ್ತಾನೆ. ಒಬ್ಬೊಬ್ಬರು ಕಳಿಸ್ತಾನೆ ಅವ್ರ ಸ್ಟೈಲಲ್ಲಿ ಒಳಗಡೆ ಎಲ್ಲ ಮಾತಾಡ್ಸ್ಕೊಂಡು ಬರ್ತಾರೆ. 3ನೇವನು ಬರ್ತಾನೆ, ಸಾಬ್ ಆಪ್ಕಾ ಕ್ಯಾಮ್ರಾ ಮೇರ ಪಾಸ್ ಆಗಿ ಹೆಂಗೆ ಬಂತು, ಬಿರಿಯಾನಿ ತಿನ್ಸಿದ್ರು ಬರಲಿಲ್ಲ. ಬನ್ನಿ, ಇದು ಭಾಳ ಸ್ಪಷ್ಟವಾಗಿ ಬುರ್ಡೆ ಗ್ಯಾಂಗ್ ಬಗ್ಗೆ ಎಳೆಯಾಗಿ ಹೇಳಿರ್ತಕ್ಕಂತಹ ಅಮೃತೇಶ್ ಸೀನಿಯರ್ ಅಡ್ವೊಕೇಟ್ ಅವ್ರಿಗೆ ನನ್ನ ವಾಯ್ಸ್ ಯೂಟ್ಯೂಬ್ ಚಾನಲ್ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಈ ಎಪಿಸೋಡ್ ಇಷ್ಟ ಆದರೆ ಕೊನೆಯವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.